BP ಶುಗರು ಒಬೆಸಿಟಿಗೆ ಫ್ರೆಂಡ್ಸ್ ನಾನು ಹೇಳೋದು. ಪ್ರೆಗ್ನೆನ್ಸಿಲಿ ಈ ನಡುವೆ ನಾವು ಕಾಮನ್ ಆಗಿ ನೋಡ್ತಾ ಇರೋದು BP ಜಾಸ್ತಿ ಆಗೋದು ಮತ್ತೆ ಡಯಾಬಿಟಿಸ್ ಬರೋದು. ಗೆಸ್ಟೇಷನಲ್ ಡಯಾಬಿಟಿಸ್ ಆಲ್ಮೋಸ್ಟ್ 15 to 20% ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ನೋಡ್ತೀವಿ. ಓವರ್ಟ್ ಡಯಾಬಿಟಿಕ್ಸ್ ಆಗಿರ್ತಾರೆ, ಬಟ್ ಇವ್ರಿಗೆ ಕಾಲೂತ ಬರ್ಬೋದು, ಇರೋ ಮಗುಗೆ ತೊಂದರೆ ಆಗ್ಬೋದು, ಮಗು ಚಿಕ್ಕದಾಗಿ ಬೆಳಿಬಹುದು, IUGR ಅಂತ ಹೇಳ್ತೀವಿ. ಪ್ರೆಗ್ನೆನ್ಸಿಲಿ ಇನ್ಸುಲಿನ್ ಬೆಸ್ಟ್ ಮೆಡಿಕೇಶನ್ ಫಾರ್ ಡಯಾಬಿಟಿಸ್. ಅಬ್ನಾರ್ಮಲಿ ಸ್ವೀಟ್ಸು ಜಂಕ್ ಎಲ್ಲ ತಿಂದ್ರೆ ಮತ್ತೆ ಬೇಗ ಡಯಾಬಿಟಿಸ್ ಬಂದ್ಬಿಡುತ್ತೆ. ತೂಕ ಜಾಸ್ತಿ ಆಗ್ತಿದ್ದಂಗೆ ಇದು ಎರಡು ಕಾಯಿಲೆಗಳು ಶುರುವಾಗುತ್ತೆ. ಕೆಲವೊಮ್ಮೆ ಇದು ಎಷ್ಟು ಸಿವಿಯರ್ ಹೋಗುತ್ತೆ ಅಂದ್ರೆ ಕಿಡ್ನಿ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಪೇಷಂಟ್ಸ್ಗೆ BP ಶುಗರ್ ಬಂದಾಗ ಗಾಬರಿ ಆಗ್ತಾರೆ, ನಮ್ಮ ಮಗುಗೂ ಬಂದ್ಬಿಡ್ಬೋದಾ ಅಂತ. ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ಪ್ರೆಗ್ನೆನ್ಸಿಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಪ್ರೆಗ್ನೆನ್ಸಿ ತುಂಬ ಚೆನ್ನಾಗಿರುತ್ತೆ. ಬಟ್ ಪ್ರೆಗ್ನೆನ್ಸಿಲಿ ಪ್ರಾಬ್ಲಮ್ ಶುರುವಾಯಿತು ಅಂದರೆ ಪೇಷಂಟ್ಗೂ ಆತಂಕ, ಮನೆಯವ್ರಿಗೂ ಆತಂಕ, ಡಾಕ್ಟ್ರಿಗೂ ಕೆಲವೊಮ್ಮೆ ವರಿ ಶುರುವಾಗುತ್ತೆ, ಏನಪ್ಪ ಮಾಡೋದು ಮುಂದೆ ಅಂತ. ಪ್ರೆಗ್ನೆನ್ಸಿಲಿ ಈ ನಡುವೆ ನಾವು ಕಾಮನ್ ಆಗಿ ನೋಡ್ತಾ ಇರೋದು BP ಜಾಸ್ತಿ ಆಗೋದು ಮತ್ತು ಡಯಾಬಿಟಿಸ್ ಬರೋದು. ಜೆಸ್ಟೇಷನಲ್ ಡಯಾಬಿಟಿಸ್ ಆಲ್ಮೋಸ್ಟ್ 15 to 20% ಪ್ರೆಗ್ನೆಂಟ್ ಲೇಡೀಸಲ್ಲಿ ನೋಡ್ತೀವಿ. BP ಕೂಡ 10 to 15% ಪೇಷಂಟ್ಸಲ್ಲಿ BP ಜಾಸ್ತಿ ಆಗೋದು ನೋಡ್ತೀವಿ ನಾವು ಪ್ರೆಗ್ನೆಂಟ್ ಪೇಷಂಟ್ಸಲ್ಲಿ. ಇದಕ್ಕೆ ಹಲವಾರು ಕಾರಣ ಇದೆ, ಇಂಥದ್ದೇ ಅಂತ ಹೇಳೋಕ್ಕಾಗಲ್ಲ. ಬಟ್ ಎನಿಮಿಯಾ ಇದ್ದರೆ, ಜೊತೆಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ, ತುಂಬ ತೂಕ ಜಾಸ್ತಿ ಇದ್ದರೆ, ಇಲ್ಲ ಏಜ್ ಜಾಸ್ತಿ ಅಂದರೆ 35 ವರ್ಷದ ಮೇಲೆ, ಇಲ್ಲ ತೀರಾ 22 ವರ್ಷ 20 ವರ್ಷಕ್ಕಿಂತ ಕಡಿಮೆ ಇದ್ದವ್ರಿಗೆ ಈ ಥರ BP ಜಾಸ್ತಿ ಆಗೋದು ನೋಡ್ತೀವಿ. ಇದಕ್ಕೆ ನಾವು ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸಕ್ಕರೆ ಕಾಯಿಲೆ ಕೂಡ ನಾವು ಪ್ರೆಗ್ನೆನ್ಸಿಯಲ್ಲಿ ಈ ನಡುವೆ ತುಂಬ ನೋಡ್ತಾ ಇದ್ದೀವಿ. ಇದು ಏನಕ್ಕೆ ಅಂದರೆ PCOS ಪೇಷಂಟ್ಸ್ ಕನ್ಸೀವ್ ಆದವ್ರಿಗೆ ಶುಗರ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಡಯಾಬಿಟಿಸ್ ಇದ್ದರೆ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಕೆಲವರು ಓವರ್ಟ್ ಡಯಾಬಿಟಿಕ್ಸ್ ಆಗಿರ್ತಾರೆ, ಅಂದರೆ ಪ್ರೆಗ್ನೆನ್ಸಿ ಮುಂಚೆನೇ ಡಯಾಬಿಟಿಕ್ಸ್ ಆಗಿರ್ತಾರೆ. ಅವ್ರಿಗೆ ಟ್ರೀಟ್ ಮಾಡೋದು ಸುಲಭ, ಯಾಕೆಂದರೆ ಅಷ್ಟು ಪ್ರೆಗ್ನೆನ್ಸಿಲಿ ವೇರಿಯೇಷನ್ ಆಗಲ್ಲ. ಬಟ್ ಪ್ರೆಗ್ನೆನ್ಸಿಲಿ ಬಂದಿರೋ ಡಯಾಬಿಟಿಸು ತುಂಬ ವೇರಿಯೇಷನ್ಸ್ ಆಗುತ್ತೆ. ದಿನ ತುಂಬುತ್ತಾ ಅಂದರೆ 30 ವಾರ 35 ವಾರಕ್ಕೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಪೇಷಂಟ್ಸ್ಗೆ BP ಶುಗರ್ ಬಂದಾಗ ಗಾಬರಿ ಆಗ್ತಾರೆ, ನಮ್ಮ ಮಗುಗೂ ಬಂದ್ಬಿಡ್ಬೋದಾ ಅಂತ. ಖಂಡಿತವಾಗ್ಲೂ ಇದು ಮಕ್ಕಳಿಗೆ ಬರೋ ಸಾಧ್ಯತೆ ಕಡಿಮೆ, ಬಟ್ ಇದು ಜೆನೆಟಿಕಲಿ ಇನ್ಹೆರಿಟೆಡ್ಡು. ಅದು ಫರ್ದರ್ ಲೈಫಲ್ಲಿ ಏನಾದರೂ ಆ ಮಕ್ಕಳು ಡೆವಲಪ್ ಆಗುವಾಗ ಅಥವಾ ದೊಡ್ಡವರಾದಮೇಲೆ ಒಬಿಸಿಟಿ ಇಲ್ಲ ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸ್ ಬಂದರೆ ಅವ್ರಿಗೆ ಬರೋ ಚಾನ್ಸ್ ಇಲ್ಲ ಅಂತ ಹೇಳಲ್ಲ ನಾನು, ಬಟ್ ಖಂಡಿತ ಬರುತ್ತೆ ಅನ್ನೋದು ತಪ್ಪು. BPನೂ ಕೂಡ ನಾವು ಐಡೆಂಟಿಫೈ ಮಾಡಿದ ತಕ್ಷಣ ಆ್ಯಂಟಿ ಹೈಪರ್ಟೆನ್ಸಿವ್ಸ್ ಅಂದರೆ BP ಮಾತ್ರೆಗಳು ಹಾಕ್ತೀವಿ. ಬಟ್ ಇವ್ರಿಗೆ ಕಾಲೂತ ಬರ್ಬೋದು, ಇಲ್ಲಿ ಇರೋ ಮಗುಗೆ ತೊಂದರೆ ಆಗ್ಬೋದು, ಮಗು ಚಿಕ್ಕದಾಗಿ ಬೆಳಿಬೋದು, IUGR ಅಂತ ಹೇಳ್ತೀವಿ. ಇಲ್ಲ ಕೆಲವೊಮ್ಮೆ ಏನಾಗುತ್ತೆ, ಕಸ ಸಪ್ರೇಟ್ ಆಗಿಬಿಡುತ್ತೆ, ಆ್ಯಂಟಿಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಪ್ರಾಬ್ಲಮ್ಸ್ BP ಬಂದಿರೋರಿಗೆ ಬರೋದ್ರಿಂದ ಇವರು ಡಾಕ್ಟ್ರಲ್ಲಿ ಹೋಗಿ ರೆಗ್ಯುಲರ್ ಚೆಕಪ್ಸ್ ಮಾಡಿಸಿ, ಅದೇನಾದ್ರು BP ಜಾಸ್ತಿ ಇದ್ದರೆ ಅದಕ್ಕೆ ಸೂಕ್ತವಾಗಿ ಮಾತ್ರೆ ತಗೊಂಡು, ಆಮೇಲೆ ಆ ಫಿಸಿಷಿಯನ್ ಒಪಿನಿಯನ್ ಅಂದರೆ ಫಿಸಿಷಿಯನ್ ಹತ್ರ ರೆಗ್ಯುಲರ್ ಆಗಿ ತೋರಿಸಿ ನೋಡಿಸ್ಕೋಬೇಕಾಗತ್ತೆ. ಶುಗರ್ ಇದ್ದರೂ ಸೇಮ್ ಥಿಂಗ್, ಅಂದರೆ ಇದೇ ಥರ ಇವರು ಡಾಕ್ಟ್ರಲ್ಲಿ ತೋರಿಸ್ಕೊಂಡು ಒಂದು ಡಯಾಬಿಟಾಲಜಿಸ್ಟ್ ಹತ್ರನೂ ಕನ್ಸಲ್ಟೇಷನ್ ಹೇಳ್ತೀವಿ. ಕೆಲವ್ರಿಗೆ ನಾವು ಇನ್ಸುಲಿನ್ ಕೂಡ ಶುರು ಮಾಡ್ತೀವಿ, ಯಾಕೆಂದರೆ ಪ್ರೆಗ್ನೆನ್ಸಿಲಿ ಇನ್ಸುಲಿನ್ ಬೆಸ್ಟ್ ಮೆಡಿಕೇಶನ್ ಫಾರ್ ಡಯಾಬಿಟಿಸ್. ಅದೇನಾಗುತ್ತೆ ಅಂದರೆ ಇವ್ರಿಗೆ ಅಯ್ಯೋ ಇನ್ಸುಲಿನ್ ಕೊಟ್ಬಿಟ್ರು ನಾನು ಲೈಫ್ ಲಾಂಗ್ ಇಂಜೆಕ್ಷನ್ ತೊಗೋಬೇಕು ಅಂತ ಭಯಪಡ್ತಾರೆ. ಖಂಡಿತವಾಗೂ ಭಯಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಪ್ರೆಗ್ನೆನ್ಸಿ ಆದಮೇಲೆ ಅವ್ರಿಗೆ ಮಾತ್ರೆಗಳು ಮಾಡ್ತೀವಿ. ಕೆಲವ್ರಿಗೆ ಪ್ರೆಗ್ನೆನ್ಸಿ ಆದ ತಕ್ಷಣ ಶುಗರ್ ಲೆವೆಲ್ಸ್ ನಾರ್ಮಲ್ ಬಂದು ಆಮೇಲೆ ಕಾಣಿಸ್ಕೊಳ್ಳಲ್ಲ, ಬಟ್ ಇದು ಮತ್ತೆ ಬರ್ದಿದ್ದಂಗೆ ಅಂದರೆ ಮತ್ತೆ 40-50 ವರ್ಷಕ್ಕೆ ಇದು ಕಾಣಿಸ್ಕೊಳ್ಳೋ ಚಾನ್ಸ್ ಇರುತ್ತೆ. ಅಂಥವ್ರಿಗೆ ನಾವು ಹೇಳೋದೇನು ಅಂದರೆ ಹುಷಾರಾಗಿರಿ, ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ರೆಗ್ಯುಲರ್ ಎಕ್ಸಸೈಸ್ ಮಾಡಿ, ತುಂಬ ಸ್ವೀಟ್ಸು ಅಂದರೆ ನಿಯಮಿತವಾಗಿ ತಿನ್ನೋದ್ರಲ್ಲಿ ಹುಷಾರಾಗಿರಿ. ಯಾಕೆಂದರೆ ನೀವು ಅಬ್ನಾರ್ಮಲಿ ಸ್ವೀಟ್ಸು ಜಂಕ್ ಎಲ್ಲ ತಿಂದರೆ ಮತ್ತೆ ಬೇಗ ಡಯಾಬಿಟಿಸ್ ಬಂದ್ಬಿಡುತ್ತೆ. BP ಇದ್ದರೆ ಕೂಡ ಹಾಗೇ ತುಂಬ ಸಾಲ್ಟ್ಸ್ ತೊಗೋಬೇಡಿ, ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ.
ಬಿ ಪಿ ಶುಗರು ಒಬೆಸಿಟಿಗೆ ಫ್ರೆಂಡ್ಸು ನಾನು ಹೇಳೋದು. ಅದು ತೂಕ ಜಾಸ್ತಿ ಆಗ್ತಿದ್ದಂಗೆ ಇದು ಎರಡೂ ಕಾಯಿಲೆಗಳು ಶುರುವಾಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ನಾವು ವೆಯ್ಟ್ ನಾರ್ಮಲ್ ಇಟ್ಕೋಬೇಕಾಗತ್ತೆ. ಅದೇ ಥರ ಈ ಬಿ ಪಿ ಜಾಸ್ತಿ ಆದಾಗ ಕೂಡ ಅದು ಪ್ರೆಗ್ನೆನ್ಸಿ ಮುಗಿದ ತಕ್ಷಣ, ಅಂದರೆ ಡೆಲಿವರಿ ಆದ ತಕ್ಷಣ ಬಿ ಪಿ ಕಡಿಮೆ ಆಗುತ್ತೆ. ಕೆಲವರಿಗೆ ಮಾತ್ರ ಅದು ಹೈಪರ್ಟೆನ್ಸಿವ್ ಆಗಿ ಇರ್ತಾರೆ. ಸೊ ಇಂಥವ್ರಿಗೆ ನಾವು ಮಾತ್ರೆಗಳು ಹಾಕಿ ಆಮೇಲೆ ಅದು ನಾರ್ಮಲ್ಗೆ ಬಂದಮೇಲೆ ಮತ್ತೆ ಫಾಲೋ ಅಪ್ಸ್ ಮಾಡ್ತೀವಿ. ಕೆಲವೊಮ್ಮೆ ಇದು ಎಷ್ಟು ಸಿವಿಯರ್ಗೆ ಹೋಗುತ್ತೆ ಅಂದರೆ ಕಿಡ್ನಿ ಪ್ರಾಬ್ಲಮ್ಸು ಶುರುವಾಗುತ್ತೆ. ಸೊ ಅದೆಲ್ಲ ಬೇಡ ಅಂತಿದ್ರೆ ದಯವಿಟ್ಟು ನೀವು ಡಾಕ್ಟ್ರಲ್ಲಿ ಕರೆಕ್ಟ್ ಟೈಮಿಗೆ ತೋರಿಸ್ಕೊಂಡು ತೊಂದರೆ ಆಗದಿದ್ದಂಗೆ ಮಾಡ್ಕೊಳ್ಳಿ. ಬಿ ಪಿ ಶುಗರ್ ಬಂದಿದೆ ಅಂತ ಗಾಬರಿ ಆಗೋದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದನ್ನು ನಾವು ನಿಯಂತ್ರಣಗೊಳಿಸ್ಬೋದು, ಟ್ರೀಟ್ ಮಾಡ್ಬೋದು. ಅದಕ್ಕೆ ಅಡಿಕ್ವೇಟ್ ಆಗಿ ನಾವು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ನಿಮಗೆ ಹೇಳ್ಕೊಡ್ತೀವಿ. ಅದನ್ನು ನೀವು ಮಾಡಿದ್ರೆ ಖಂಡಿತವಾಗೂ ಇದನ್ನು ಸಪ್ರೆಸ್ ಮಾಡ್ಬೋದು. ಪೇಷಂಟ್ಸ್ಗೆ ಬಿ ಪಿ ಶುಗರ್ ಬಂದಾಗ ಗಾಬರಿ ಆಗ್ತಾರೆ, ನಮ್ಮ ಮಗುಗೂ ಬಂದ್ಬಿಡ್ಬೋದಾ ಅಂತ. ಖಂಡಿತವಾಗ್ಲೂ ಇದು ಮಕ್ಕಳಿಗೆ ಬರೋ ಸಾಧ್ಯತೆ ಕಡಿಮೆ, ಬಟ್ ಇದು ಜೆನೆಟಿಕಲಿ ಇನ್ಹೆರಿಟೆಡ್ಡು. ಅದು ಫರ್ದರ್ ಲೈಫಲ್ಲಿ ಏನಾದರೂ ಆ ಮಕ್ಕಳು ಡೆವಲಪ್ ಆಗುವಾಗ ಅಥವಾ ದೊಡ್ಡವರಾದಮೇಲೆ ಒಬಿಸಿಟಿ ಇಲ್ಲ ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸ್ ಬಂದರೆ ಅವ್ರಿಗೆ ಬರೋ ಚಾನ್ಸ್ ಇಲ್ಲ ಅಂತ ಹೇಳಲ್ಲ ನಾನು, ಬಟ್ ಖಂಡಿತ ಬರುತ್ತೆ ಅನ್ನೋದು ತಪ್ಪು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.